ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಆಯ್ತಾ ಮಧ್ಯಾಹ್ನದ ಬಿಸಿ ಊಟ? ಇನ್ನೇನು ಶಾಲೆ ಬಿಡುವಂತಹ ಸಮಯ ಕೂಡ ಆಗ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಒಂದು ಸ್ಕೆಡ್ಯೂಲ್ ಮಧ್ಯೆ ವಿದ್ಯಾಶಕ್ತಿಗೆ ಸಮಯ ಮೀಸಲಿಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಸಾಮಾನ್ಯವಾಗಿ ನಮ್ಮ ವಿದ್ಯಾಶಕ್ತಿ ಸೆಷನ್ ಅಲ್ಲಿ ನಾವ್ ಹೇಗಿರ್ತೀವಿ ಅಂದ್ರೆ, ಮೊದಲನೆಯ ಭಾಗ ಮೋಟಿವೇಶನಲ್ ಕೋಟ್ ಅಥವಾ ನುಡಿಮುತ್ತುಗಳು ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಮೋಟಿವೇಶನಲ್ ಸ್ಟೋರಿ, ನಿಮ್ಗೆ ಒಂದು ಸ್ಫೂರ್ತಿದಾಯಕವಾದಂತಹ ಕಥೆಗಳನ್ನೆಲ್ಲ ಹೇಳ್ತೀನಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಕ್ಯಾನ್ ಯು ಆಲ್ ಹಿಯರ್ ಮೀ? ವೆರಿ ಗುಡ್. ಈಗ ಇವತ್ತಿನ ಸೆಷನ್ ಅಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೆ ಏನ್ ವಿಷಯ ಹೇಳೋದ್ ಮಕ್ಕಳಿಗೆ ಅಂತ ಅಂದಾಗ, ನಮ್ಮ ಊರು ಕರ್ನಾಟಕ, ಪ್ರತಿಯೊಂದಕ್ಕೂ ಒಂದೊಂದು ಊರಿಗೂ ಒಂದೊಂದು ಫೇಮಸ್ ಇರುತ್ತೆ ಅಲ್ವಾ? ಉದಾಹರಣೆಗೆ ಕಾಫಿಗಳ ನಾಡು ಯಾವುದು? ಚಿಕ್ಕಮಗಳೂರು. ವೆರಿ ಗುಡ್. ಅಡಿಕೆ ಬೆಳೆಯುವಂತಹ ಜಾಗ ಯಾವುದು? ಮಲೆನಾಡು, ನಮ್ಮೂರು. ಹ್ಮ್ ಅದೇ ರೀತಿ ದಾವಣಗೆರೆ ಅಂದ ತಕ್ಷಣ ಏನ್ ನೆನ್ಪಾಗುತ್ತೆ? ಬೆಣ್ಣೆ ದೋಸೆ ನೆನ್ಪಾಗುತ್ತೆ. ಹಾಗೇನೆ ನಿಮ್ಮೂರ್ ಯಾವುದು? ಧಾರವಾಡ. ಧಾರವಾಡ ಯಾತಕ್ಕಪ್ಪ ಫೇಮಸ್ಸು? ವೆರಿ ಗುಡ್, ಎಜುಕೇಶನಲ್ ಹಬ್. ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಎಜುಕೇಶನಲ್ ಹಬ್ ಧಾರವಾಡ. ಅದನ್ನ ಬಿಟ್ಟು ಧಾರವಾಡ ಯಾತಕ್ಕೆ ಫೇಮಸ್ ಆಗಿರುತ್ತೆ ಅಲ್ವಾ? ಮತ್ತೆ ನಮ್ಮ ಫೇವ್ರೆಟ್ ಸ್ವೀಟ್ ಧಾರವಾಡ ಪೇಡ ಅದಕ್ಕೆ ಫೇಮಸ್ ಆಗಿರುತ್ತೆ, ಹೌದಾ? ಸೊ ಹಾಗಾದ್ರೆ ನಾನು ಅಪ್ಪಿತಪ್ಪಿ ಧಾರವಾಡಕ್ಕೆ ಬಂದ್ರೆ ಪೇಡ ಕೊಡ್ತೀರಾ ನೀವೆಲ್ಲ? ಈ ಸಲ ಪಲ್ಲವಿ ಮೇಡಮ್, ಅನುರಾಧ ಮೇಡಮ್ ಜೊತೆಗೆ ನಾನು ಬರ್ಲಾ ಧಾರವಾಡಕ್ಕೆ? ಹಾ, ನಿಮ್ಮೆಲ್ಲರನ್ನ ಮೀಟ್ ಮಾಡೋಣ. ವೆರಿ ನೈಸ್. ಹಾಗಿದ್ರೆ ಧಾರವಾಡ ಪೇಡ ಎಲ್ಲಿಂದ ಒರಿಜಿನೇಟ್ ಆಯ್ತು? ಇದರ ಇತಿಹಾಸ ಏನು ತಿಳ್ಕೊಳ್ಳೋಣವಾ? ಯಾಕೆ ಪೇಡ ಜೊತೆಗೆ ಧಾರವಾಡ ಸೇರಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಧಾರವಾಡದವರಾಗಿ ಈ ವಿಷಯ ಗೊತ್ತಿರೋದು ತುಂಬಾ ತುಂಬಾ ಮುಖ್ಯ. ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ವೀಟ್ ಇಂದಾನೆ ಶುರು ಮಾಡ್ತಾ ಹೋಗೋಣ. ಧಾರವಾಡ ಪೇಡದ ಬಗ್ಗೆ ತಿಳ್ಕೊಂತಾ ಹೋಗೋಣ. ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ? ಎಸ್. ಮೊದಲನೇದಾಗಿ, ಎಷ್ಟು ರುಚಿ ರುಚಿಯಾಗಿದೆ ಧಾರವಾಡ ಪೇಡ. ಬಾಯಲ್ಲಂತೂ ನೀರು ಇರುತ್ತೆ, ತಿನ್ಬೇಕು ಅನ್ನೋ ಆಸೆ ಉಂಟಾಗತ್ತೆ. ಈ ಧಾರವಾಡ ಪೇಡ ಎಲ್ಲಿಂದ ಬಂತು? ಇದ್ರ ಬಗ್ಗೆ ಒಂದು ಇತಿಹಾಸವನ್ನ ತಿಳ್ಕೊಳ್ಳೋಣ. ಧಾರವಾಡ ಪೇಡದ ಸ್ವಾರಸ್ಯಕರವಾದಂತಹ ಇತಿಹಾಸವನ್ನ ನಾವು ತಿಳ್ಕೊಂತಾ ಹೋಗೋಣ. ಹಿಸ್ಟ್ರಿ ಆಫ್ ಧಾರವಾಡ ಪೇಡ. ಉತ್ತರ ಪ್ರದೇಶದಿಂದ ಬಂದಂತಹ ಈ ಒಂದು ಸಿಹಿ ಪೇಡ ಅನ್ನೋದು, ದೂದ್ ಪೇಡ ಕೇಳಿದ್ದೀರಾ? ದೂದ್ ಪೇಡ ಅಂದ್ರೆ ಹಾಲಿನಿಂದ ಮಾಡುವಂಥದ್ದು. ದೂದ್ ಅಂದ್ರೆ ಹಾಲು. ಪೇಡ ಅನ್ನೋದು ಉತ್ತರ ಪ್ರದೇಶ, ಯುಪಿ, ಈ ಒಂದು ಪ್ರದೇಶಕ್ಕೆ ಸೇರಿದಂತಹ ಒಂದು ಸಿಹಿ. ಆದ್ರೆ 19ನೇ ಶತಮಾನದಲ್ಲಿ, 19th ಸೆಂಚುರಿಯಲ್ಲಿ, ಸುಮಾರು 175 ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಉನಾವ್ ಜಿಲ್ಲೆಯಲ್ಲಿ ಪ್ಲೇಗ್ ಮಹಾಮಾರಿ ಹರಡಿದಾಗ ಅಲ್ಲಿಂದ ರಾಮ್ ರತನ್ ಸಿಂಗ್ ಠಾಕೂರ್ ಎಂಬುವವರು ಧಾರವಾಡಕ್ಕೆ ವಲಸೆ ಬಂದ್ರು. ಇದು 4 ಜನರ ಹೆಸರಲ್ಲ, ಒಬ್ರ ಹೆಸರೇ, ರಾಮ್ ರತನ್ ಸಿಂಗ್ ಠಾಕೂರ್. ಓಕೆ, ರಾಮ್ ರತನ್ ಸಿಂಗ್ ಠಾಕೂರ್ ಅನ್ನೋರು ಉತ್ತರ ಪ್ರದೇಶಕ್ಕೆ ಸೇರಿದಂತವ್ರು. ಅವರು 19ನೇ ಶತಮಾನದಲ್ಲಿ ಅವರ ಊರಲ್ಲಿ ಪ್ಲೇಗ್ ಅಂದ್ರೆ ಇಲಿಯಿಂದ ಉಂಟಾಗುವಂತಹ ಕಾಯಿಲೆ, ಪ್ಲೇಗ್ ಅನ್ನುವಂತಹ ಕಾಯಿಲೆ ಬಂದಾಗ ಅವರ ಊರು ಉತ್ತರ ಪ್ರದೇಶದಿಂದ ನಮ್ಮ ಧಾರವಾಡಕ್ಕೆ ವಲಸೆ ಮೈಗ್ರೇಟ್ ಆಗಿ ಬರ್ತಾರೆ. ಈಗ್ಲೂ ಕೂಡ ಧಾರವಾಡದ ಸಂತೆ ಬೀದಿಗಳಲ್ಲಿ ನೀವು ಹೋದಾಗ ಈ ಒಂದು ವ್ಯಕ್ತಿಯ ಚಿತ್ರವನ್ನ ಕಾಣಬಹುದು. ಇವರು ರಾಮ್ ರತನ್ ಸಿಂಗ್ ಠಾಕೂರ್ ಅಲ್ಲ, ಬದಲಿಗೆ ಅವರ ಮಗ ಬಾಬು ಸಿಂಗ್ ಠಾಕೂರ್. ಗೊತ್ತಾಯ್ತಾ? ರಾಮ್ ರತನ್ ಸಿಂಗ್ ರವರ ಮಗ ಬಾಬು ಸಿಂಗ್ ಠಾಕೂರ್ ಇವರು. ನೆಕ್ಸ್ಟ್, ಅಲ್ಲಿನ ಧಾರವಾಡದಲ್ಲಿರುವಂತಹ ಲೈನ್ ಬಜಾರ್, ಇದೇ ತರ ಲೈನ್ ಬಜಾರ್ ಇರುತ್ತೆ. ಅಲ್ಲಿ ಧಾರವಾಡದಲ್ಲಿ ಜೀವನೋಪಾಯಕ್ಕಾಗಿ ಅವರು ಸಣ್ಣ ಪ್ರಮಾಣದಲ್ಲಿ ಪೇಡ ತಯಾರಿ ಮಾಡಿ ಅದನ್ನ ಮಾರಾಟ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ನಂತರ ಅವರ ಮಗ ಬಾಬು ಸಿಂಗ್ ಠಾಕೂರ್, ಇಲ್ಲಿ ಕಾಣಿಸ್ತಾರಲ್ಲ ಇವರೇ ಬಾಬು ಸಿಂಗ್ ಠಾಕೂರ್ ಅವರು, ಇದನ್ನ ಮುಂದುವರಿಸ್ತಾರೆ. ಧಾರವಾಡದ ಲೈನ್ ಬಜಾರ್ ನಲ್ಲಿ ಈ ಅಂಗಡಿ ಇದ್ದದ್ರಿಂದ ಇದು ಲೈನ್ ಬಜಾರ್ ಪೇಡ ಅಂತಾನೆ ಪ್ರಸಿದ್ಧವಾಯ್ತು. ಈಗ ಹಳೇ ಧಾರವಾಡಿಗರನ್ನ ಯಾರನ್ನಾದ್ರೂ ಕೇಳಿದ್ರೆ ಅವರೆಲ್ಲ ಹೇಳೋದು ಲೈನ್ ಬಜಾರ್ ಪೇಡ ಅಂತಾನೆ ಕರೀತಾರೆ. ಬಿಕಾಸ್ ಲೈನ್ ಬಜಾರ್ ಅನ್ನುವಂತಹ ಕಡೆ ಇವರ ಒಂದು ವ್ಯವಹಾರವನ್ನ, ಈ ಒಂದು ಸಿಹಿ ತಿನ್ಸನ್ನ ಅವ್ರು ಪ್ರಾರಂಭಿಸಿ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡೋದ್ರಿಂದ ಇದು ಲೈನ್ ಬಜಾರ್ ಪೇಡ ಅಂತಾನೆ ಪ್ರಖ್ಯಾತಿಯನ್ನ ಪಡೀತು.
ಈ ಧಾರವಾಡದ ಪೇಡ ಇಷ್ಟೊಂದು ಪ್ರಸಿದ್ಧಿ ಪಡೆದಿರೋದು ಯಾಕೆ? ಯಾಕೆ ಇದ್ರಲ್ಲಿ ಅಂತ ಸ್ಪೆಷಾಲಿಟಿ ಏನಿದೆ ಧಾರವಾಡ ಪೇಡದಲ್ಲಿ? ನೋಡಿ, ಧಾರವಾಡಿ ಎಮ್ಮೆಯ ಹಾಲು, ಧಾರವಾಡ ಎಮ್ಮೆಗೂ ಕೂಡ ತುಂಬಾ ಫೇಮಸ್. ಆ ಎಮ್ಮೆಯ ಹಾಲು ಧಾರವಾಡದ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲಿ ಸಿಗ್ತಾ ಇತ್ತು. ಗಟ್ಟಿ ಹಾಗೂ ವಿಶಿಷ್ಟ ರುಚಿಯ ಎಮ್ಮೆಯ ಹಾಲೇ ಈ ಪೇಡದ ವಿಶೇಷತೆಗೆ ಮೂಲ ಕಾರಣ. ಈ ದಕ್ಷಿಣ ಕರ್ನಾಟಕದ ಕಡೆ ಎಲ್ಲ ಹೆಚ್ಚು ಹಸುವಿನ ಹಾಲನ್ನ ಸೇವಿಸ್ತಾರೆ. ಆದ್ರೆ ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಮ್ಮಿ ಹಾಲು, ಆಗಿನ ಕಾಲದಲ್ಲೆಲ್ಲ ಮದ್ವೆ ಮಾಡ್ಕೊಟ್ಟಾಗ, ಒಂದ್ ಹೆಣ್ಣು ಹುಡುಗಿನ ಮದ್ವೆ ಮಾಡ್ಕೊಟ್ರು ಅಂತ ಹೇಳಿದ್ರೆ ಅವಳ ಜೊತೆಗೆ ಎಮ್ಮೆ ಕೂಡ ಕೊಟ್ಟು ಕಳಿಸ್ತಾ ಇದ್ರು. ಅಂದ್ರೆ ಮುಂದೆ ಆಕೆ ಬಸ್ರಿ ಆದಾಗ, ಬಾಣಂತನದ ಸಮಯದಲ್ಲಿ ಆಕೆಗೆ ಒಳ್ಳೆ ರುಚಿಕರವಾದಂತಹ ಹಾಲು, ದಷ್ಟಪುಷ್ಟವಾಗಿ ಬೆಳೆಯಬೇಕು ಮಗು ಅಂತ ಹೇಳಿದ್ರೆ ಆರೋಗ್ಯಕರವಾದಂತಹ ಪೌಷ್ಟಿಕದಾಯಕವಾದಂತಹ ಹಾಲು ಬೇಕು ಅಂತ. ಸೊ ಅದರಿಂದ ಗಟ್ಟಿ ಹಾಲು ಬೇಕು ಅಂದ್ರೆ ಎಮ್ಮೆ ಹಾಲನ್ನ ಸೇವಿಸ್ತಾರೆ. ಓಕೆ, ಕುಡಿತಾರೆ. ಆ ಎಮ್ಮೆ ಹಾಲಿನಿಂದ ಈ ಒಂದು ಧಾರವಾಡ ಪೇಡವನ್ನ ಮಾಡ್ತಾ ಇದ್ರು. ಮತ್ತೆ ಇದು ತಯಾರು ಮಾಡುವಂತಹ ಶೈಲಿ ಹೇಗೆ? ದೀರ್ಘಕಾಲ ಹಾಲನ್ನ ಕುದಿಸಿ, ಕುದ್ದು ಅದು ಗಟ್ಟಿಯಾಗಿ ಅದನ್ನ ಕೋವ ಮಾಡಿ ಸಕ್ಕರೆಯೊಂದಿಗೆ ಹದವಾಗಿ ಹುರಿದು ಗಾಢ ಕಂದು ಬಣ್ಣ ಬರುವವರೆಗೆ ಬೇಯಿಸಲಾಗುತ್ತೆ. ಕೊನೆಯಲ್ಲಿ ಬೆಂದಂತಹ ಪೇಡದ ಮೇಲೆ ಒಣ ಸಕ್ಕರೆ ಪುಡಿಯನ್ನ ಉದುರಿಸಲಾಗುತ್ತೆ. ಈಗ ನೀವು ಪೇಡ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ಬಿಟ್ರಿ. ಹೇಗ್ ಮಾಡೋದು? ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು, ಅದು ಗಟ್ಟಿ ಆಗೋ ಹಾಗೆ ಮಾಡಿ, ಅದು ಕೋವಾ ಆಗೋ ಹಾಗೆ ಮಾಡಿ, ಅದ್ರ ಜೊತೆಗೆ ಸಕ್ಕರೆಯೊಂದಿಗೆ ಹದವಾಗಿ ಹುರಿದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ಟು ಆನಂತರ ಉಂಡೆ ಕಟ್ಟಿ ಅದ್ರ ಮೇಲೆ ಸಕ್ಕರೆ ಪುಡಿಯನ್ನು ಉದುರಿಸಿದ್ರೆ ರುಚಿಕರವಾದಂತಹ ಪೇಡ ಸವಿಯಲು ಸಿದ್ಧ. ಈ ಒಂದು ಪೇಡಾಗೆ ವಿಶಿಷ್ಟ ರುಚಿ ಹಾಗೂ ಶೇಖರಣೆ ಇದೆ. ಯಾವುದೇ ರಾಸಾಯನಿಕ ಅಥವಾ ಕೃತಕ ಬಣ್ಣಗಳನ್ನ ಬಳಸದೆ ತಯಾರಿಸುವಂತಹ ಈ ಪೇಡ ಹಲವು ದಿನಗಳ ಕಾಲ ಕೆಡದೆ ತಾಜವಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಯಾಕಂದ್ರೆ ಇದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಯಾವುದೇ ಕೃತಕ ಬಣ್ಣ, ಆರ್ಟಿಫಿಷಿಯಲ್ ಕಲರ್, ರಾಸಾಯನಿಕ ಕೆಮಿಕಲ್ಸ್ ಇರೋದಿಲ್ಲ. ನಾನ್ ಪದೇ ಪದೇ ಹೇಳ್ತಿರ್ತೀನಿ ಮಕ್ಕಳೇ, ನಾನ್ ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ಪದಗಳು ನಿಮ್ಗೆ ಹೊಸದು ಅಂತ ಅನಿಸ್ಬಹುದು. ಅದರ ಒಂದು ಇಂಗ್ಲಿಷ್ ಪದದ ಅವತರಣಿಕೆನೂ ನಾನು ಹೇಳ್ತಾ ಇರ್ತೀನಿ. ದಯವಿಟ್ಟು ಅದನ್ನ ನೋಟ್ ಮಾಡ್ಕೊಂತಾ ಬನ್ನಿ. ನೋಟ್ ಮಾಡ್ಕೊಳೋದ್ರಿಂದ ಎರಡೂ ಭಾಷೆಯ ಒಂದು ಹಿಡಿತ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ಕೃತಕ ಬಣ್ಣ ಅಂದ್ರೆ ಆರ್ಟಿಫಿಷಿಯಲ್ ಕಲರ್ಸ್, ರಾಸಾಯನಿಕ ಕೆಮಿಕಲ್ಸ್. ಈಗ ನಮ್ಮ ಪೇಡಕ್ಕೆ ಧಾರವಾಡದ ಹೆಸರು ಯಾಕೆ ಸೇರ್ತು? ಯಾಕಂದ್ರೆ ಧಾರವಾಡದಲ್ಲಿ ಸಿಗುವಂತಹ ಎಮ್ಮೆಯ ಹಾಲಿನಿಂದ ತಯಾರಿಸಿದ್ರು ರತನ್ ಸಿಂಗ್ ಠಾಕೂರ್ ಅವರು, ಆದ್ರಿಂದ ಧಾರವಾಡ ಪೇಡ ಸಿಕ್ತು. ಆದ್ರೆ ನಮ್ಮ ಧಾರವಾಡಕ್ಕೆ ಈ ಪೇಡ ಒಂದು ಹೊಸ ಗರಿಮೆಯನ್ನ ತಂದ್ಕೊಟ್ಬಿಡ್ತು, ಒಂದು ಹೊಸ ರ್ಯಾಂಕಿಂಗ್ ಅನ್ನ ತಂದ್ಕೊಟ್ಬಿಡ್ತು. ಯಾಕೆ ಅಂದ್ರೆ ಜಿಐ ಅಂದ್ರೆ ಭೌಗಿಕ ಸೂಚ್ಯಾಂಕ, ಅದು ಜಿಯೋಗ್ರಾಫಿಕಲ್ ಇಂಡೆಕ್ಸ್ ಅಂತ ಕರಿತೀವಿ. ನಮ್ಮ ಧಾರವಾಡ ಪೇಡದ ವಿಶಿಷ್ಟ ರುಚಿ ಮತ್ತು ಸಾಂಪ್ರದಾಯಿಕ ತಯಾರಿಕೆಯನ್ನ ಗುರುತಿಸಿ ಇದಕ್ಕೆ ಭೌಗೋಳಿಕ ಸೂಚ್ಯಾಂಕ ಜಿಐ ಟ್ಯಾಗ್ ಮಾನ್ಯತೆಯನ್ನ ನೀಡಲಾಗಿದೆ. ಅಂದ್ರೆ ಈ ಶೈಲಿ ಮತ್ತು ರುಚಿಯ ಪೇಡ ಧಾರವಾಡಕ್ಕೆ ಮಾತ್ರ ಸೀಮಿತವಾದದ್ದು, ಧಾರವಾಡದ ಹೊರತುಪಡಿಸಿ ಬೇರೆ ಎಲ್ಲೂ ಈ ತರ ಒಂದು ರುಚಿಯಾದ ಪೇಡ ಸಿಗೋದಿಲ್ಲ ಅನ್ನೋದೇ ಇದರ ಒಂದು ಅರ್ಥ. ತಿಳಿತಾ? ಇದಾಗಿತ್ತು ಧಾರವಾಡ ಪೇಡದ ಬಗ್ಗೆ ನಾವು ಕೊಟ್ಟಂತಹ ವಿಶೇಷವಾದಂತಹ ಮಾಹಿತಿ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ? ಎಸ್, ಓಕೆ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೊಂದು ಅಸೈನ್ಮೆಂಟ್ ಕೊಟ್ಟಿದ್ದೆ, ಒಂದು ಟಾಸ್ಕ್ ಕೊಟ್ಟಿದ್ದೆ, ನೆನ್ಪಿದ್ಯಾ? ಎಲ್ ಮೇಡಮ್ ನೆನ್ಪಿರುತ್ತೆ? ಲಾಸ್ಟ್ ಕ್ಲಾಸ್ ಅಲ್ಲಿ ಏನಾಯ್ತು ಅನ್ನೋದು ನಮ್ಗೆ ನೆನ್ಪಿರಲ್ಲ ಅಂತ ಹೇಳ್ತೀರಾ? ಹಾಗೇನಿಲ್ಲ ಅಲ್ಲ, ನಮ್ಮ ಮಕ್ಳು ಬಹಳ ಶಾನ್ಯರಿದಿರಲ್ಲ. ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಏನ್ ಅಸೈನ್ಮೆಂಟ್ ಕೊಟ್ಟಿದ್ದೆ? ವೆರಿ ಗುಡ್. ರಾಗಿ ಹೇಗೆ ಮೊಳಕೆ ಒಡೆಯುತ್ತೆ, ಈ ಒಂದು ವೈಜ್ಞಾನಿಕ ವಿಧಾನದ ಬಗ್ಗೆ ಚರ್ಚೆ ಮಾಡಿ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ಎಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ, ಅಥವಾ ನಿಮ್ಮ ಮನೆಯಲ್ಲಿ ಒಂದು ರಾಗಿ ಮೊಳಕೆ ಹೊಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಅಕಸ್ಮಾತ್ ತಿಳಿಯಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಳಕ್ಕೆ ಹೋಗೋಣ. ಓಕೆ, ಒಂದು ರಾಗಿ ಕಾಳು ಅದರ ಮೊಳಕೆ ಹೇಗ್ ಬರ್ಸುತ್ತೆ, ಅದರಿಂದ ಪೈರ್ ಹೇಗ್ ಬೆಳೆಯುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ ಎರಡು ಭಾಷೆಗಳಲ್ಲಿ ಬರ್ತಿದ್ದೀನಿ. ಸೋಕ್ ರಾಗಿ ಇನ್ ವಾಟರ್ ಫಾರ್ 8 to 12 hours. ಈ ರಾಗಿ ಕಾಳುಗಳನ್ನ ನೀರ್ನಲ್ಲಿ ಸೋಕ್ ಅಂತ ಹೇಳಿದ್ರೆ ನೆನೆಸಿಡ್ಬೇಕಾಗತ್ತೆ. ಎಷ್ಟು ಗಂಟೆಗಳ ಕಾಲ? 8 ರಿಂದ 12 ಗಂಟೆಗಳ ಕಾಲ ನೆನೆಸಿಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತೆಗೆದು ನೋಡುವಂತಹ ವಾಡಿಕೆ ಇರುತ್ತೆ. ನೆಕ್ಸ್ಟ್, ಆ ಒಂದು ರಾಗಿನ ಸೋಸಿದ ನಂತರ, ಬೆಳಗ್ಗೆ ಎದ್ದ ನಂತರ ನೆನೆಸಿದ ರಾಗಿನ ನಾವು ಸೋಸ್ಬೇಕಾಗತ್ತೆ. ಹಿಂದೆ ಏನ್ ಮಾಡಿರ್ತೀವಿ, ರಾಗಿನ ನಾವು
ನೀರ್ನಲ್ಲಿ ನೆನ್ಸಿರ್ತೀವಿ, ಹೌದಾ? ನೆನೆಸಿರುವಂತಹ ರಾಗಿಯನ್ನ ಸೋಸಿ ಒದ್ದೆ ಬಟ್ಟೆಯಲ್ಲಿ ಕಟ್ಟಿಡ್ಬೇಕಾಗತ್ತೆ. ಈ ರೀತಿ ಒದ್ದೆ ಬಟ್ಟೆ, ಸಾಮಾನ್ಯವಾಗಿ ಈ ಮುಸ್ಲಿಂ ಬಟ್ಟೆಗಳನ್ನ ಬಳಸ್ತಾರೆ. ಮುಸ್ಲಿಂ ಬಟ್ಟೆ ಅಂತ ಸಿಗುತ್ತಲ್ವಾ, ಕಾಟನ್ ಬಟ್ಟೆಗಳಲ್ಲಿ ಅದನ್ನ ಬಳಸ್ತಾರೆ. ಆದ್ರಿಂದ ರಾಗಿಯನ್ನ ನೀರ್ನಲ್ಲಿ ನೆನ್ಸಿಟ್ಟು 8 ರಿಂದ 12 ಗಂಟೆಗಳ ಕಾಲ, ಅದಾದ ನಂತರ ಅದನ್ನ ಡ್ರೈನ್ ಮಾಡ್ಬೇಕು ಅಂದ್ರೆ ಸೋಸಿ ಇಡ್ಬೇಕು. ಒಂದು ಡ್ಯಾಂಪ್ ಕ್ಲೋತ್ ಅಂದ್ರೆ ಒದ್ದೆ ಬಟ್ಟೆಯಲ್ಲಿ ಅದನ್ನ ಸೋಸಿ ಇಡ್ಬೇಕಾಗತ್ತೆ. ಆಮೇಲೆ ಏನಾಗುತ್ತೆ ಮೇಡಮ್, ಕೀಪ್ ಮಾಯ್ಸ್ಟ್ ಅಂಡ್ ರೈನ್ಸ್ ಜೆಂಟ್ಲಿ. ಆ ಒಂದು ಸೋಸಿರುವಂತಹ ರಾಗಿ ಕಾಳುಗಳಲ್ಲಿ ನೀವು ಈ ರೀತಿಯಾಗಿ ಹಸಿರು ಬಣ್ಣದ ಗಿಡಗಳು ಬರೋದನ್ನ ಕಾಣಬಹುದು. ಇದನ್ನ ಸಾಕಷ್ಟು ತೇವಾಂಶ ಬೇಕಾಗುತ್ತೆ ಇದಕ್ಕೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಆಗಾಗ ಅದ್ರ ಮೇಲೆ ನೀರನ್ನ ಚಿಮ್ಕಿಸ್ಬೇಕಾಗುತ್ತೆ, ನೀರನ್ನ ಹಾಕ್ಬೇಕಾಗುತ್ತೆ. ಆದಷ್ಟು ತೇವಾಂಶ ಭರಿತವಾಗಿ ಅದನ್ನ ನೋಡ್ಕೊಬೇಕು. ಇಟ್ ಶುಡ್ ಬಿ ಮಾಯಿಶ್ಚರೈಸ್ಡ್, ತುಂಬಾ ತೇವಾಂಶ ಇರ್ಬೇಕು. ಅದಾದ ನಂತರ ಈ ರೀತಿ ಇರುತ್ತೆ ನಮ್ಮ ರಾಗಿ ಕಾಳುಗಳು. ಕಾಣಿಸ್ತಾ ಇದೆಯಾ? ಈ ಬಟ್ಲಲ್ಲಿ ಕಾಣಿಸ್ತಾ ಇದೆಯಾ ಯಾವ ರೀತಿ ಆಗಿದೆ ರಾಗಿ ಕಾಳುಗಳು ಅಂತ? ಇದು ಈಗ ಕೊಯ್ಲು ಮಾಡ್ಲಿಕ್ಕೆ ಅಥವಾ ಕೃಷಿ ಮಾಡ್ಲಿಕ್ಕೆ ಸಿದ್ಧವಾಗಿರುವಂಥದ್ದು. ಕ್ಷಮಿಸಿ, ಕೊಯ್ಲು ಮಾಡ್ಲಿಕ್ಕೆ ಅಲ್ಲ, ಹಾರ್ವೆಸ್ಟ್ ಮಾಡ್ಲಿಕ್ಕೆ, ಕೃಷಿ ಮಾಡ್ಲಿಕ್ಕೆ ಸಿದ್ಧ ಆಗುವಂಥದ್ದು 3-4 ದಿನಗಳಲ್ಲಿ. ಕೊನೆಯದಾಗಿ ನೋಡಿ, ಇಲ್ಲಿ ಕಾಣಬಹುದು ರಾಗಿ ಸ್ಪ್ರೌಟ್ಸ್, ರಾಗಿ ಮೊಳಕೆ ಕಟ್ಟಿರೋದು ಎಷ್ಟು ದೊಡ್ಡದಾಗಿದೆ ಅದ್ರ ಬೇರುಗಳು ಅಂತ ಅಂದ್ಬಿಟ್ಟು. ಈಗ ಇದು ಕಟಾವಿಗೆ ಸಿದ್ಧವಾಗಿರುವಂತಹ ರಾಗಿ ಕಾಳುಗಳು. ಸೊ ಹೀಗೆ ನಾವು ಮನೆಯಲ್ಲೇ ಒಂದು ರಾಗಿ ಕಾಳು ಯಾವ್ಯಾವ ರೀತಿ ಒಂದು ಜರ್ಮಿನೇಷನ್ಗೆ ಅಥವಾ ಒಂದು ಮೊಳಕೆ ಬರ್ಸ್ಲಿ ಅದನ್ನ ಕೃಷಿ ಮಾಡ್ಲಿಕ್ಕೆ ಬಳಸಬಹುದು ಅಂತ ಅರ್ಥ ಮಾಡ್ಕೊಂಡ್ವಿ. ಇದೊಂದು ಚಿಕ್ಕ ಎಕ್ಸಾಂಪಲ್ ಆಗಿತ್ತು. ಇದೇ ತರ ಬೇಕಾದಷ್ಟು ವೈಜ್ಞಾನಿಕ ಪ್ರಯೋಗಗಳನ್ನ ನಮ್ಮ ಮನೆಯಲ್ಲೇ, ನಮ್ಮ ಅಡುಗೆ ಮನೆಯಲ್ಲೇ ನಾವು ಮಾಡಬಹುದು ಅನ್ನೋದು ವಿಶೇಷ. ಮುಂದಿನ ಕ್ಲಾಸ್ ನಲ್ಲಿ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಂತ ಸಾಗೋಣ. ಈಗ ನೆಕ್ಸ್ಟ್ ಸೆಗ್ಮೆಂಟ್ಗೆ ನಾವ್ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ, ನಮ್ಮ ಮೊದಲನೇ ಪಾಠ ವಿಜ್ಞಾನದ ಅದ್ಭುತ ಪ್ರಪಂಚದ ಬಗ್ಗೆ ಮತ್ತಷ್ಟು ತಿಳ್ಕೊಂತ ಹೋಗೋಣ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ಈ ಒಂದು ವಿಷಯದ ಬಗ್ಗೆ ನಾನು ನಿಮ್ಗೆ ಪಾಠ ಮಾಡಿದ್ದೆ. ಅದ್ರ ಒಂದು ಮುಂದುವರೆದ ಭಾಗವನ್ನ ನೋಡೋಣ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಳೇ? ಎಲ್ಲಾದ್ರೂ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೀವಿ ಅಂತ ಅನ್ಸುತ್ತಾ? ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಸೊ ನೋಡೋಣ, ಗ್ರೇಡ್ 6 ಚಾಪ್ಟರ್ ವಿಜ್ಞಾನದ ಅದ್ಭುತ ಪ್ರಪಂಚದ ಮುಂದುವರೆದ ಭಾಗ. ಲಾಸ್ಟ್ ಕ್ಲಾಸ್ ನಲ್ಲಿ ನಾವ್ ಏನ್ ಅರ್ಥ ಮಾಡ್ಕೊಂಡಿದ್ವಿ? ಪ್ರತಿಯೊಬ್ರು ಕೂಡ ತಮ್ಮ ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ವಿಧಾನವನ್ನೇ ಅನುಸರಿಸ್ತಾ ಇರ್ತೀವಿ. ಆದ್ರೆ ಅದು ವೈಜ್ಞಾನಿಕ ವಿಧಾನ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಈಗ ಮನೇಲಿ ಏನೋ ಆ ಕೆಲಸ ಮಾಡ್ತಾ ಇರ್ತೀರಾ, ಇಮಿಡಿಯೇಟ್ ಆಗಿ ಕೈ ಕಟ್ಟಾಗ್ಬಿಡುತ್ತೆ, ತಕ್ಷಣ ಅರ್ಶನಾನೋ ಕಾಫಿ ಪುಡಿನೋ ಹಾಕ್ತೀರಾ. ಯಾಕೆ? ಇದು ಬ್ಲಡ್ ಕ್ಲಾಟಿಂಗ್ಗೆ, ರಕ್ತ ಹೆಪ್ಪುಗಟ್ಲಿಕ್ಕೆ ನಮ್ಗೆ ಸಹಾಯಕವಾಗುತ್ತೆ ಅನ್ನೋ ಒಂದು ಕಾರಣಕ್ಕಲ್ವಾ. ಇದು ಒಂದು ವೈಜ್ಞಾನಿಕ ವಿಧಾನನೇ, ಆದ್ರೆ ನಮಗ್ ಗೊತ್ತಿರೋದಿಲ್ಲ, ರೈಟ್? ಪ್ರೆಷರ್ ಕುಕ್ಕರ್, ಇದರಿಂದ ಬೇಳೆ ಹೊರಚೆಲ್ಲಲು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ಯಲ್ವಾ? ಪ್ರೆಷರ್ ಕುಕ್ಕರ್ ಇಂದ ಬೇಳೆ ಹೊರಚೆಲ್ಲಲು ಕಾರಣ ಹುಡುಕುವ ಸನ್ನಿವೇಶ. ಪಂಚರ್ ಆದಂತಹ ಸೈಕಲ್ ಟೈರ್ಗಳನ್ನ, ಗಾಳಿ ಸೋರಿಕೆಯನ್ನ ಹುಡುಕುವಂತಹ ಮೆಕ್ಯಾನಿಕ್, ಅಥವಾ ಉರಿಯದ ಬಲ್ಬ್ ಅಥವಾ ಸ್ವಿಚ್ ಪರೀಕ್ಷಿಸುವ ಎಲೆಕ್ಟ್ರಿಷಿಯನ್ಸ್, ಇವರೆಲ್ಲರೂ ವೈಜ್ಞಾನಿಕ ವಿಧಾನವನ್ನೇ ಅನುಸರಿಸ್ತಾ ಇರ್ತಾರೆ. ಬಟ್ ಇದು ಸೈಂಟಿಫಿಕ್ ಮೆಥಡ್ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಕ್ಲಿಯರ್? ಆದ್ರಿಂದ ಪ್ರಶ್ನೆಗಳನ್ನ ಕೇಳುವ ಮತ್ತು ಉತ್ತರಗಳನ್ನ ಹುಡುಕುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ರೀತಿಯಲ್ಲಿ ವಿಜ್ಞಾನಿಯೇ. ಸೊ ಯಾರ್ಯಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಮತ್ತೆ ಆ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರಗಳನ್ನ ಅವ್ರು ಹುಡುಕ್ತಾ ಹೋಗ್ತಾರೆ, ಅವರೆಲ್ಲರಲ್ಲೂ ಕೂಡ ಈ ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ಕಾಣಬಹುದು. ಈಗ ನೆಕ್ಸ್ಟ್, ಇದಿಷ್ಟು ವಿಷಯಗಳನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಕಲ್ತಿದ್ವಿ. ಈಗ ನಾನು ಏನೇನ್ ಮಾತಾಡ್ನೋ ಅದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಇಂದ ಎರವಲು ಪಡೆದಂತ ವಿಷಯ. ದೀಸ್ ಆರ್ ದ ಫ್ಯಾಕ್ಟ್ಸ್ ದಟ್ ವಿ ಹ್ಯಾವ್ ಬಾರೋಡ್ ಫ್ರಮ್ ಆರ್ ಲಾಸ್ಟ್ ಕ್ಲಾಸ್. ಈಗ ಮುಂದುವರೆದು ನಾವು ಸಹಭಾಗಿತ್ವದ ಅನ್ವೇಷಣೆ ಬಗ್ಗೆ ತಿಳ್ಕೊಳ್ಳೋಣ. ಇದೇ ಒಂದು ಚಾಪ್ಟರ್ ನ ಒಂದು ಭಾಗ ಇದು, ಸಹಭಾಗಿತ್ವದ ಅನ್ವೇಷಣೆ. ಏನ್ ಮೇಡಮ್ ಹಂಗಂದ್ರೆ? ಕೊಲಾಬರೇಷನ್ ಇನ್ ಸೈನ್ಸ್. ಕೊಲಾಬರೇಷನ್ ಅಂದ್ರೆ ಈಗೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾರಲ್ಲ ಕೊಲಾಬರೇಷನ್, ಅದ? ಇಲ್ಲ. ಇನ್ಸ್ಟಾಗ್ರಾಮ್ ಅಂದ್ರೆ ಅದೊಂದು ಸೋಷಿಯಲ್ ಮೀಡಿಯಾ ಮಕ್ಕಳೇ. ಹೇಗೆ ನಾವು ಫೇಸ್ಬುಕ್, ಯೂಟ್ಯೂಬ್ ಈ ತರ ಬಳಸ್ತೀವೋ, ಇನ್ಸ್ಟಾಗ್ರಾಮ್ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದ ಒಂದು ಭಾಗ. ಅಲ್ಲಿ ಕೊಲಾಬರೇಷನ್, ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಪ್ರಖ್ಯಾತಿಯನ್ನ ಪಡೆದಿದ್ರೆ, ತುಂಬಾ ಫೇಮಸ್ ಆಗಿದ್ರೆ, ಅವ್ರ ಹತ್ರ ಈಗ ನೋಡಿ ನಿಮ್ ಹತ್ರ ಇಂತ ಒಂದು ಪ್ರಾಡಕ್ಟ್ ಇದೆ, ಅದನ್ನ ನಾವ್ ಯೂಸ್ ಮಾಡ್ತಾ ಇದ್ವಿ, ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ಹೇಳ್ತಾರಲ್ಲ, ಅದನ್ನ ಕೊಲಾಬರೇಷನ್ ಅಂತ, ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದನ್ನ ಕೊಲಾಬರೇಷನ್ ಅಂತ ಹೇಳ್ತಾರೆ. ಈಗ ನಿಮ್ ಹತ್ರ ಬಂದ್ಬಿಟ್ಟು ಯಾರಾದ್ರೂ ಇಂತ ಒಂದು ಕ್ರೀಮ್ ಹಚ್ಕೊಳ್ಳಿ ಅಂದ್ರೆ ನಾವ್ ಹಚ್ಕೊಳಲ್ಲ, ನಾವ್ ಯಾಕೆ ಹಚ್ಕೊಬೇಕು ಅಂತ ಹೇಳ್ತೀವಿ. ಅದು ನಮ್ಮ ಫೇವ್ರೆಟ್ ಆಕ್ಟರು ಯಾರಿರ್ಬಹುದು?
ಓಕೆ, ನಿಮ್ ಫೇವ್ರೆಟ್ ಆಕ್ಟರ್ಗಳ ಲಿಸ್ಟ್ ಹೇಳ್ತಾ ಇದ್ದೀರಾ, ಸರಿ. ಅವ್ರು ಬಂದ್ ಹೇಳಿದ್ರೆ ಈ ಒಂದು ಕ್ರೀಮ್ ಹಚ್ಚಿ ಅಂದ್ರೆ ತಕ್ಷಣ ಹಚ್ಕೊಂಡ್ಬಿಡ್ತೀವಿ, ಹೌದಾ? ನಮ್ ಫೇವ್ರೆಟ್ ಆಕ್ಟರ್ ಎಂಡೋರ್ಸ್ ಮಾಡ್ತಾ ಇದಾರೆ ಅಂತ ಹಚ್ಕೊಂತೀವಿ, ಹೌದಾ? ಅದೇ ರೀತಿ ಕೊಲಾಬರೇಷನ್ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅನ್ನುವಂಥ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ವಲ್ಪ ಪ್ರಖ್ಯಾತಿಯನ್ನು ಪಡೆದಂತಹ ವ್ಯಕ್ತಿಗಳು ಒಂದಿಷ್ಟು ಬ್ರ್ಯಾಂಡ್ಸ್, ಅದು ಬಟ್ಟೆ ಆಗಿರಬಹುದು ಅಥವಾ ಇನ್ನು ಪರ್ಸನಲ್ ಹೈಜೀನ್ ಪ್ರಾಡಕ್ಟ್ಸ್ ಗಳಾಗಿರಬಹುದು, ಸ್ವಚ್ಛತೆಗೆ ನಾವು ಬಳಸುವಂತಹ ಉತ್ಪನ್ನಗಳಾಗಿರಬಹುದು, ಅವುಗಳ ಬಗ್ಗೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಹೆಚ್ಚು ಜನ ಅದನ್ನ ಕೊಂಡ್ಕೊಳ್ತಾರೆ ಅನ್ನುವಂಥ ಒಂದು ಮಾರುಕಟ್ಟೆಯ ತಂತ್ರ, ಮಾರ್ಕೆಟಿಂಗ್ ಸ್ಕಿಲ್ಸ್. ಅದನ್ನ ಕೊಲಾಬರೇಷನ್ ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ. ಆದ್ರೆ ಈ ವಿಜ್ಞಾನದಲ್ಲಿ ಈ ಕೊಲಾಬರೇಷನ್ ಅಥವಾ ಸಹಭಾಗಿತ್ವದ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ನೀವು ವಿಜ್ಞಾನದಲ್ಲಿ ಯಾವುದೇ ಒಂದು ವಿಷಯವನ್ನ ಏಕಾಂಗಿಯಾಗಿ ಕಲಿಯುವುದಕ್ಕಿಂತ ಗೆಳೆಯರೊಂದಿಗೆ ಗುಂಪಿನಲ್ಲಿ ಚರ್ಚಿಸಿ ಪ್ರಯೋಗಗಳನ್ನ ಮಾಡ್ತಾ ಕಲಿಯೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ಹೆಚ್ಚು ಸಂತೋಷ ಕೂಡ ಕೊಡುತ್ತೆ. ಮತ್ತೆ ಹಲವಾರು ಜನಗಳ ಆಲೋಚನೆಗಳು ಸೇರಿ ವಿತ್ ದ ಕಲೆಕ್ಟಿವ್ ಥಾಟ್ಸ್ ಆಫ್ ಸೋ ಮೆನಿ ಪೀಪಲ್ ನಿಮ್ಗೆ ಹೊಸ ಅನ್ವೇಷಣೆ ಮಾಡ್ಲಿಕ್ಕೆ ಅದು ದಾರಿಯನ್ನ ಮಾಡಿಕೊಡುತ್ತೆ. ಗೊತ್ತಾಯ್ತಾ? ಯಾಕೆ ಅಂತ ಪ್ರಶ್ನಿಸ್ಬೇಕು. ಯಾಕೆ? ಇವಾಗ ನೀವ್ ಹೇಳ್ತೀವಿ ಕೊಲಾಬ್ರೇಷನ್ ಮಾಡಿ, ಯಾಕೆ ಮಾಡ್ಬೇಕು ನಾವು? ಅಥವಾ ಯಾವುದೇ ಒಂದು ವಿಷಯವನ್ನ ನಾವ್ ಏನಕ್ಕೆ ಅಂತ ನಾವ್ ಯೋಚನೆ ಮಾಡ್ಬೇಕಾಗತ್ತೆ. ಬುದ್ಧಿವಂತರಾಗಲು ಮತ್ತು ಉತ್ತಮ ಕಲಿಯುವವರಾಗಲು ಯಾಕೆ ಅಥವಾ ಏಕೆ ಎಂದು ಪ್ರಶ್ನಿಸುವ ಗುಣವನ್ನ ಮೈಗೂಡಿಸ್ಕೊಳ್ಬೇಕು. ಯಾವುದನ್ನೇ ಬ್ಲೈಂಡ್ ಆಗಿ ಹಾಗೆ ಅಕ್ಸೆಪ್ಟ್ ಮಾಡೋದಲ್ಲ. ಇದು ಯಾಕೆ, ಇದು ಏತಕ್ಕೆ ಅಂತ ಯೋಚನೆ ಮಾಡಿ ಅಕ್ಸೆಪ್ಟ್ ಮಾಡುವಂತಹ ಗುಣ ಕೌಶಲ್ಯಗಳನ್ನ ಬೆಳೆಸ್ಕೊಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಳೇ, ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ತರಗತಿಯಲ್ಲಿ ಉತ್ತರ ಸಿಗದಿರಬಹುದು. ಫಾರ್ ಆಲ್ ಯೋರ್ ಕ್ವೆಶ್ಚನ್ ಇನ್ ಒನ್ ಸಿಂಗಲ್ ಕ್ಲಾಸ್. ಈಗ ನಿಮ್ಮ ಧಾರವಾಡದ ಈ ವಿದ್ಯಾಶಕ್ತಿ ಸೆಷನ್ ಒಂದು ಸಿಂಗಲ್ ಕ್ಲಾಸ್ ನಲ್ಲಿ ನಾನು ಎಲ್ಲಾ ಪಾಠವನ್ನ ನಾನು ನಿಮ್ಗೆ ಮಾಡಿ ಮುಗಿಸ್ಲಿಕ್ಕೆ ಆಗಲ್ಲ, ಅಥವಾ ಎಲ್ಲಾ ವಿಷಯಗಳನ್ನ ಧಾರೆ ಇರ್ಲಿಕ್ಕಾಗಲ್ಲ, ಅಥವಾ ಎಲ್ಲಾ ಸಿಮ್ಯುಲೇಷನ್ಸ್ ಗಳನ್ನ ತೋರಿಸ್ಲಿಕ್ಕಾಗಲ್ಲ. ಒನ್ ಬೈ ಒನ್ ಹೋಗ್ಬೇಕಾಗತ್ತೆ, ಹೌದಾ? ಅದೇ ರೀತಿ ಎಲ್ಲಾ ವಿಷಯಗಳನ್ನ ನೀವು ಒಂದೇ ದಿನದಲ್ಲಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗದೆ ಇರಬಹುದು. ಆದ್ರೆ ಈ ವಿಜ್ಞಾನದ ಪ್ರಯಾಣ ಮುಂಬರುವ ವರ್ಷಗಳಲ್ಲೂ ಮುಂದುವರಿಯುತ್ತೆ. ಆದ್ರಿಂದ ನಿಮ್ಮ ಕುತೂಹಲವನ್ನ ಯಾವತ್ತಿಗೂ ನಿಲ್ಸ್ಬೇಡಿ. ನೆವರ್ ಸ್ಟಾಪ್ ಬೀಯಿಂಗ್ ಕ್ಯೂರಿಯಸ್. ಕ್ಯೂರಿಯಾಸಿಟಿ, ಕುತೂಹಲ ಅನ್ನೋದು ಯಾವಾಗ್ಲೂ ನಾವು ಮೈಗೂಡಿಸ್ಕೊಳ್ಬೇಕಾಗಿರುವಂತಹ ಅಂಶಗಳು. ತಿಳಿತಾ? ಈಗ ನಿಮ್ಮ ಒಂದು ಚಾಪ್ಟರ್ ವಿಜ್ಞಾನದ ಅದ್ಭುತ ಪ್ರಪಂಚ ಒಫಿಷಿಯಲ್ ಆಗಿ ನಾವು ಮುಗ್ಸಾಗಿದೆ. ಈಗ ಈ ಒಂದು ಪಠ್ಯ ನಿಮ್ಗೆ ಎಷ್ಟು ಮಟ್ಟಕ್ಕೆ ಅರ್ಥವಾಗಿದೆ ಅನ್ನೋದು ಕುರಿತು ಒಂದು ಪ್ರಶ್ನಾವಳಿ ಸೆಷನ್ ಅನ್ನ ಮಾಡೋಣ. ಸೊ ಒಂದು ಪ್ರಶ್ನೆಯನ್ನ ನೋಡೋಣ. ನಮ್ಗೆ ಸಮಯ ಹೆಚ್ಚಾಗಿ ಇಲ್ಲ, ಬಿಕಾಸ್ ಇನ್ನೊಂದು 10 ನಿಮಿಷದಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಶುರುವಾಗುತ್ತೆ. ಜಸ್ಟ್ ನೋಡೋಣ, ಒಂದು ಪ್ರಶ್ನೆಯನ್ನ ನೋಡೋಣ. ವಿಜ್ಞಾನವನ್ನ ಕೊನೆಯಾಗದ ಒಗಟು, ನೆವರ್ ಎಂಡಿಂಗ್ ಪಜಲ್ ಎಂದು ಯಾಕೆ ನಾವು ಹೋಲಿಸಲಾಗುತ್ತೆ? ವಿಜ್ಞಾನದಲ್ಲಿ ಹಳೆಯ ತಿಳುವಳಿಕೆಗಳು ಬದಲಾಗುವುದು ವಿಜ್ಞಾನದ ದೌರ್ಬಲ್ಯವೇ ಅಥವಾ ಶಕ್ತಿಯೇ? ವಿವರಿಸಿ. ನಾವ್ ಯಾಕೆ ವಿಜ್ಞಾನವನ್ನ ನೆವರ್ ಎಂಡಿಂಗ್ ಪಜಲ್ ಅಂತ ಕರಿತೀವಿ? ಈ ವಿಜ್ಞಾನದಲ್ಲಿ ಹಳೆ ತಿಳುವಳಿಕೆ, ಇವಾಗ ಏನೋ ಒಂದು ಅನ್ವೇಷಣೆ ಮಾಡಿದ್ದು ಅದು ಔಟ್ಡೇಟೆಡ್ ಆಗಿ ಹೋಗ್ಬಿಡುತ್ತೆ ಅಲ್ವಾ? ಈಗ ನಮ್ಮ ತಾತನ ಕಾಲದಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಅಲ್ಲ, ಈ ಸ್ಟವ್, ಪಂಪ್ ಹೊಡೆಯೋ ಸ್ಟವ್ಗಳಲ್ಲಿ ಯೂಸ್ ಮಾಡ್ತಾ ಇದ್ರು. ಅದಾದ ನಂತರ ಗ್ಯಾಸ್ ಸಿಲಿಂಡರ್ ಬಂತು. ಈಗ ಎಲೆಕ್ಟ್ರಿಕ್ ಸ್ಟವ್ಗಳು ಬಂದಿದೆ. ಈ ರೀತಿ ವಿಜ್ಞಾನ ಅನ್ನೋದು ಬದಲಾಗ್ತಾ ಹೋಗುತ್ತೆ. ಅದು ಅದ್ರ ದೌರ್ಬಲ್ಯನ, ಶಕ್ತಿನ ವಿವರಿಸಿ. ಈ ತರ ಪ್ರಶ್ನೆ ಬರಬಹುದು. ಉತ್ತರ ಏನಿರುತ್ತೆ? ಇದೊಂದು ಮೇಜ್, ಇದಕ್ಕೊಂದು ಕೊನೆ ಅನ್ನೋದೇ ಇಲ್ಲ. ನೋಡಬಹುದು, ಕೊನೆನೇ ಇಲ್ಲ ಅಲ್ವಾ? ಅದೇ ರೀತಿ ಹೋಲಿಕೆಗೆ ಕಾರಣ. ಅಧ್ಯಾಯದಲ್ಲಿ ವಿವರಿಸಿದಂತೆ ಪ್ರತಿಯೊಂದು ಹೊಸ ಆವಿಷ್ಕಾರವು, ನ್ಯೂ ಇನ್ವೆನ್ಷನ್, ವಿಜ್ಞಾನವೆಂಬ ಒಗಟಿಗೆ ಮತ್ತೊಂದು ತುಣುಕನ್ನ ಸೇರಿಸುತ್ತೆ. ಎವ್ರಿ ನ್ಯೂ ಇನ್ವೆನ್ಷನ್ ಒಂದು ಬಾಲ ತರ, ಇದು ನೆವರ್ ಎಂಡಿಂಗ್. ಒಂದು ಬಾಲ ಹೇಗಿರುತ್ತೆ, ಇದು ಹಿಂಗಿರುತ್ತೆ, ಅದಕ್ಕೆ ಇನ್ನೊಂದೇನೋ ಸೇರಿಸುತ್ತೆ, ಅದಕ್ಕೆ ಮತ್ತೊಂದು ಕೊಂಡಿ ಸೇರಿಸುತ್ತೆ, ಅದಕ್ಕೆ ಮತ್ತೊಂದು ಕೊಂಡಿ ಸೇರಿಸುತ್ತೆ, ಅದು ಮುಗಿಯೋದೇ ಇಲ್ಲ. ಆ ರೀತಿ ಒಂದು ಬಾಲ ಇದ್ದಂಗೆ ಇದು ಕೆಲಸ ಮಾಡ್ತಾ ಇರುತ್ತೆ. ಆದ್ರಿಂದ ಮತ್ತಷ್ಟು ಹೊಸ ಪ್ರಶ್ನೆಗಳು, ಆವಿಷ್ಕಾರಗಳಿಗೆ ಇದು ದಾರಿ ಮಾಡಿ ಕೊಡುತ್ತೆ. ಈಗ ಅದರ ಬಲ ಮತ್ತು ದೌರ್ಬಲ್ಯದ ಬಗ್ಗೆ ಹೇಳೋದಾದ್ರೆ, ವಿಜ್ಞಾನದ ಶಕ್ತಿ, ಹಳೆಯ ತಿಳುವಳಿಕೆ ಮತ್ತು ಸಿದ್ಧಾಂತಗಳು ಬದಲಾಗುವುದು ವಿಜ್ಞಾನದ ದೌರ್ಬಲ್ಯವಲ್ಲ, ಅತ್ಯಂತ ದೊಡ್ಡ ಶಕ್ತಿ. ಎವ್ರಿ ಟೈಮ್ ವೆನ್ ಸೈನ್ಸ್ ಚೇಂಜಸ್, ಇಟ್ ಇಸ್ ನಾಟ್ ಸೈನ್ಸ್ ವೀಕ್ನೆಸ್, ಬಟ್ ಇಟ್ ಇಸ್ ದ ಸ್ಟ್ರೆಂತ್ ಆಫ್ ಸೈನ್ಸ್. ಯಾಕಂದ್ರೆ ವಿಜ್ಞಾನವು ಹೊಸ ಸಾಕ್ಷ್ಯಾಧಾರಗಳು ಮತ್ತು ಪ್ರಯೋಗಗಳ ಫಲಿತಾಂಶಕ್ಕೆ ತಕ್ಕಂತೆ ತನ್ನ ತಿಳುವಳಿಕೆಯನ್ನ ತಿದ್ದಿಕೊಳ್ಳುವ ಸ್ವಭಾವವನ್ನ ಹೊಂದಿದೆ. ಓಕೆ, ಅದು ಹೊಸ ಸಾಕ್ಷ್ಯಾಧಾರಗಳು, ಹೊಸ ಹೊಸ ಸಾಕ್ಷಿಗಳು ಏನ್ ಸಿಗುತ್ತೆ, ಹೊಸ ಹೊಸ ಪ್ರಯೋಗಗಳು, ಎಕ್ಸ್ಪೆರಿಮೆಂಟ್ ಗಳು ಏನ್ ಮಾಡ್ತಾರೆ, ಅದರ ಒಂದು ಫಲಿತಾಂಶಕ್ಕೆ, ರಿಸಲ್ಟ್ಸ್ ಗಳಿಗೆ ತಕ್ಕಂತೆ ತನ್ನ ತಿಳುವಳಿಕೆ ಏನಿದೆ ಅದನ್ನ ತಿದ್ದುಕೊಳ್ಳುವಂತಹ ಸ್ವಭಾವವನ್ನ ಹೊಂದಿದೆ. ಹೊಸ ಆವಿಷ್ಕಾರಗಳು, ಇನ್ವೆನ್ಷನ್, ಜಗತ್ತಿನ ಬಗೆಗಿನ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನ ಹೆಚ್ಚು ನಿಖರಗೊಳಿಸ್ತಾ ಹೋಗುತ್ತೆ.
ಇದು ನಾವು ವಿಜ್ಞಾನದಲ್ಲಿ ಉಂಟಾಗುವಂತಹ ಈ ಒಂದು ತಿಳುವಳಿಕೆಗೆ ನಮಗೆ ದಾರಿ ಮಾಡಿ ಕೊಡುವಂತಹ ಅಂಶಗಳಾಗಿರುತ್ತೆ. ಸೊ ಅದರಿಂದ ವಿಜ್ಞಾನ ಅನ್ನೋದು ಏನಾಗಿರುತ್ತೆ, ಇಟ್ಸ್ ಅ ನೆವರ್ ಎಂಡಿಂಗ್ ಪಜಲ್. ಅದು ಮುಗಿಯಕ್ಕೆ ಆಗದೆ ಇರುವಂತಹ ಪಜಲ್. ಇನ್ನೂ ಹೆಚ್ಚು ಹೆಚ್ಚು ಕಲಿಕೆ ಅನ್ನೋದು ಇದರಲ್ಲಿ ಸಾಧ್ಯ ಆಗ್ತಾ ಬರುತ್ತೆ. ಇಲ್ಲಿಗೆ ಇಷ್ಟು ಸಾಕು ಅಂತ ನಾನು ಭಾವಿಸ್ತೀನಿ. ಸೆಕೆಂಡ್ ಕ್ವೆಶ್ಚನ್ ಒಂದು ನಾನು ನಿಮ್ಗೆ ಕೇಳ್ಬೇಕು. ಅದನ್ನ ಮುಂದಿನ ಸೆಷನ್, ನೆಕ್ಸ್ಟ್ ಸೆಷನ್ ನಮ್ಗೆ ಯಾವಾಗ ಇರುತ್ತೆ, ಸೋಮವಾರ ಸೆಷನ್ ಅಲ್ಲಿ ಮುಗಿಸಿ ಹೊಸ ಚಾಪ್ಟರ್ ಹೊತ್ತಿಗೆ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ನಮ್ಮ ವಿದ್ಯಾಶಕ್ತಿ ಸೆಷನ್ ಮುಗಿಸ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಶುರುವಾಗುತ್ತೆ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮ ವಿದ್ಯಾಶಕ್ತಿ ಸೆಷನ್ ಅಂತ ಹೇಳ್ತಾ ಈ ಕ್ಷಣದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.